ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿದೆ. ಇಡೀ ದೆಹಲಿ ಗ್ಯಾಸ್ ಚೇಂಬರ್ ಆಗಿ ಪರಿವರ್ತನೆ ಆಗಿದೆ. ದೆಹಲಿಯಲ್ಲಿರುವ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ನೂತನವಾಗಿ ನಿರ್ಮಾಣ ಆಗ್ತಿರ್ತಕ್ಕಂಥ ಕಟ್ಟಡ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥ ಸೂಚನೆ ಇದೆ. ಒಂದು ವೇಳೆ ಕಟ್ಟಡ ಕಾಮಗಾರಿಗಳನ್ನು ತುರ್ತಾಗಿ ಮಾಡಲೇಬೇಕು ಅಂತಿದ್ರೆ ಅದಕ್ಕೆ ಮಾಲಿನ್ಯ ನಿಯಂತ್ರಣಕ್ಕೆ ಇರ್ತಕ್ಕಂಥ ಒಂದಷ್ಟು ಮೆಷರ್ಗಳನ್ನ ತೆಗೆದುಕೊಳ್ಬೇಕು, ಆನಂತರ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಅನ್ನೋಂಥ ಸೂಚನೆ ಕೊಟ್ಟಿದೆ. ಹೀಗಾಗಿ ದೆಹಲಿಯ ಕರ್ನಾಟಕ ಭವನ ನಿರ್ಮಾಣ ಆಗ್ತಾ ಇದೆ. ನೂತನ ಕರ್ನಾಟಕ ಭವನ ದೆಹಲಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿಯೂ ಕೂಡ ಮಾಲಿನ್ಯ ನಿಯಂತ್ರಣಕ್ಕೆ ಬೇಕಾದ ಕ್ರಮಗಳನ್ನು ತೆಗೆದುಕೊಂಡು ಕಟ್ಟಡ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ನಾನೀಗ ದೆಹಲಿ ಕರ್ನಾಟಕದ ಭವನದ ಮುಂಭಾಗದಲ್ಲಿದ್ದೇನೆ. ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಸ್ಮಾಗನ್ನು ಕಡಿಮೆ ಮಾಡಲಿಕ್ಕೆ ಆ್ಯಂಟಿ ಸ್ಮಾಗ್ ಗನ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗ್ತಿದೆ. ಯಾರು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಅವರೇ ಈ ಥರದ ಒಂದು ಮೆಷಿನ್ಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಸ್ಮಾಗನ್ನು ಕಡಿಮೆ ಮಾಡಲಿಕ್ಕೆ, ಡಸ್ಟನ್ನು ಕಡಿಮೆ ಮಾಡಲಿಕ್ಕೆ ಬೇಕಾದಂತಹ ಮೆಷರ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಆ್ಯಂಟಿ ಸ್ಮಾಗ್ ಗನ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ದೆಹಲಿಯ ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣ ಕೆಲಸಗಳು ನಡೀತಾ ಇದೆ, ಕಾಮಗಾರಿಗಳು ನಡೀತಾ ಇದೆ, ಅಲ್ಲೆಲ್ಲ ಕಡೆನೂ ಕೂಡ ಈ ಥರದ ಆ್ಯಂಟಿ ಸ್ಮಾಗ್ ಗನ್ಗಳನ್ನು ಬಳಸಬೇಕು ಅನ್ನುವಂತಹ ಸೂಚನೆ ಈಗ ದೆಹಲಿ ಸರ್ಕಾರ ಕೊಟ್ಟಿರುವಂತಹದ್ದು. ಇದೇ ರೀತಿಯಾಗಿ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಮಕ್ಕಳನ್ನು ಮಾಲಿನ್ಯದಿಂದ ಬಚಾವ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಸ್ಕೂಲಿಗೆ ಬರೋದು ಬೇಡ, ಮನೆಯಲ್ಲಿ ಆನ್ಲೈನ್ ಪಾಠಗಳನ್ನು ಕೇಳಿ ಅನ್ನುವಂಥದ್ದನ್ನ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಡೀಸೆಲ್ ವಾಹನಗಳನ್ನು ಕೂಡ ಬಂದ್ ಮಾಡಲಾಗಿದೆ. ದೊಡ್ಡ ದೊಡ್ಡ ಡೀಸೆಲ್ ವಾಹನಗಳು ದೆಹಲಿ ಪ್ರವೇಶವನ್ನು ಕೂಡ ನಿಷೇಧ ಮಾಡಲಾಗಿದೆ. ಹೀಗೆ ಅನೇಕ ಕ್ರಮಗಳನ್ನು ದೆಹಲಿ ಸರ್ಕಾರ ಕೈಗೊಳ್ತಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.